ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗ್ರೇಟ್ಫುಲ್ನೆಸ್ ಅನ್ನೋ ಒಂದು ಪದ್ಯವನ್ನ ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ. ಈ ಪದ್ಯ ನಿಮ್ಮ 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಒಂದು ಪದ್ಯ. ಪದ್ಯದ ಹೆಸರು ಗ್ರೇಟ್ಫುಲ್ನೆಸ್. ಏನಿರ್ಬೋದು ಅರ್ಥ? ಗ್ರೇಟ್ಫುಲ್ನೆಸ್ ಅಂದ್ರೆ ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಹೇಳೋದನ್ನ ಕೇಳಿರ್ತೀರ ನೀವು. ಗ್ರೇಟ್ಫುಲ್ ಅಂದ್ರೆ ಏನು? GRATEFUL NESS ಗ್ರೇಟ್ಫುಲ್ನೆಸ್ ಅಂದ್ರೆ ಏನು ಅರ್ಥ? ಸರಿ, ಕೃತಜ್ಞತೆ ಅಂತ ಅರ್ಥ. ಗ್ರೇಟ್ಫುಲ್ ಅಂದ್ರೆ ಕೃತಜ್ಞಾಪೂರ್ವಕವಾಗಿ, ಕೃತಜ್ಞತೆಯಿಂದ ತುಂಬಿದ ಅಂತ ಅರ್ಥ. ನಿಮ್ಗೆ ಯಾರನ್ನ ಸಹಾಯ ಮಾಡಿದ್ರೆ ನೀವು ಅವರಿಗೆ ಕೃತಜ್ಞನಾಗಿರ್ಬೇಕು ಅಂದ್ರೆ ಮರಳಿ ಅವರಿಗೆ ಸಹಾಯ ಮಾಡೋದಕ್ಕೆ ರೆಡಿಯಾಗಿರ್ಬೇಕು. ಅವ್ರಿಗೆ ನೆಸೆಸಿಟಿ ಇದ್ದಾಗ ಮತ್ತು ಅವರಿಗೆ ನೀವು ಧನ್ಯವಾದ ಹೇಳಬೇಕು. ಇವೆಲ್ಲ ಗ್ರೇಟ್ಫುಲ್ನೆಸ್ ಇದರ ಒಂದಿಷ್ಟು ಉದಾಹರಣೆಗಳು. ಆದರೆ ಆಸ್ ಯೂಶುವಲ್ ಬಿಫೋರ್ ವಿ ಸ್ಟಾರ್ಟ್ ಲರ್ನಿಂಗ್ ದಿಸ್ ಪೋಯಮ್, ಬಿಫೋರ್ you read, before we read, there is a small activity that needs to be taken care of. ಏನು ಏನು ಆಕ್ಟಿವಿಟಿ ಇದೆ? ಸುನಿತಾ ವಾಸ್ ಬ್ಯಾಡ್ಲಿ ಇಂಜ್ಯೂರ್ಡ್ ಇನ್ ಆನ್ ಆಕ್ಸಿಡೆಂಟ್. ಸುನಿತಾ ಅನ್ನೋಳು ಒಂದು ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ಲು. ಹರ್ ಲೆಗ್ ವಾಸ್ ಫ್ರ್ಯಾಕ್ಚರ್ಡ್. ಅವರ ಕಾಲಿನ ಎಲುಬು ಮುರಿದಿತ್ತು. ಹಿ ವಾಸ್ ಆಪರೇಟೆಡ್ ಅಪಾನ್. ಅವರ ಮೇಲೆ ಆಪರೇಷನ್ ಮಾಡಲಾಯಿತು. ಹಿ ವಾಸ್ ಆಪರೇಟೆಡ್ ಅಪಾನ್. ಆ್ಯಂಡ್ ದಿ ಬ್ರೋಕನ್ ಬೋನ್ ವಾಸ್ ಜಾಯಿಂಡ್ ಯೂಸಿಂಗ್ ಅ ಸ್ಟೀಲ್ ರಾಡ್. ಆ ಮುರಿದ ಮೂಳೆಗೆ ಸ್ಟೀಲ್ ರಾಡ್ ಮೂಲಕ ಜೋಡಣೆ ಮಾಡಲಾಗಿತ್ತು. ಶಿ ವಾಸ್ ಅಡ್ವೈಸ್ಡ್ ರೆಸ್ಟ್ ಫಾರ್ ಅ ಮಂತ್. ಒಂದು ತಿಂಗಳು ರೆಸ್ಟ್ ಮಾಡೋದಕ್ಕೆ ಸುನೀತಾಗೆ ಡಾಕ್ಟರ್ ಹೇಳಿದರು. ಶಿ ಕುಡ್ ನಾಟ್ ಮೂವ್. ಅವರಿಗೆ ಅಲ್ಲಾಡೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಶಿ ವಾಸ್ ಆಂಗ್ರಿ ದ್ಯಾಟ್ ಗಾಡ್ ಹ್ಯಾಡ್ ಬೀನ್ ವೆರಿ ಅನ್ಫೇರ್ ಟು ಹರ್. ಅವರಿಗೆ ಸುನೀತಾ ಅವರಿಗೆ ತುಂಬಾನೇ ಕೋಪ ಇತ್ತು. ಯಾರ ಮೇಲೆ? ದೇವರ ಮೇಲೆ. ಯಾಕೆ? ದೇವರು ಸುನೀತಾ ಅವರಿಗೆ ತುಂಬಾನೇ ಅನ್ಯಾಯ ಮಾಡಿದ್ರು. ಅನ್ಫೇರ್ ಅಂದ್ರೆ ಅನ್ಯಾಯ. ದೇವರು ನನಗೆ ಅನ್ಯಾಯ ಮಾಡಿದ್ರು ಅನ್ನೋ ಭಾವನೆ ಸುನೀತಾ ಅವರ ಮನಸ್ಸಿನಲ್ಲಿತ್ತು. ಅದಕ್ಕೆ ಅವರಿಗೆ ದೇವರ ಮೇಲೆ ತುಂಬಾನೇ ಸಿಟ್ಟು ಇತ್ತು. ಹರ್ ಫ್ರೆಂಡ್ ಅಂಜಲಿ comforted her, saying that she should look at those who were physically challenged since birth. ಸುನೀತಾ ಅವರ ಫ್ರೆಂಡ್ ಅಂಜಲಿ ಏನು ಹೇಳ್ತಾ ಇದ್ರು ಅಂದ್ರೆ, ಕಂಫರ್ಟೆಡ್ ಅಂದ್ರೆ ಸಮಾಧಾನ ಮಾಡ್ತಾ ಇದ್ರು. ಏನಂತ ಹೇಳಿ? ಹುಟ್ಟಿನಿಂದನೇ ಕೈ ಕಾಲುಗಳು ಇಲ್ಲದೆ ಇರೋರ ಹತ್ರ ನೋಡು ಹೇಗಿರ್ತಾರೆ, ಅವರನ್ನ ನೋಡಿ ಒಂಚೂರು ನೀನು ಕಲಿ. ಹೀಗೆ ಅನ್ಯಾಯ ಅಂತ ಅನ್ಕೋಬಾರ್ದು ಅಂತ ಸಮಾಧಾನ ಮಾಡ್ತಾ ಇದ್ರು. ಆ್ಯಂಡ್ ಬಿ ಗ್ರೇಟ್ಫುಲ್ ಟು ದಿ ಕ್ರಿಯೇಟರ್. ದೇವರಿಗೆ ಕೃತಜ್ಞನಾಗಿರು ಅಂತ ಹೇಳ್ತಾ ಇದ್ರು. ಗ್ರೇಟ್ಫುಲ್ ಅಂದ್ರೆ ಕೃತಜ್ಞನಾಗಿರು. ಕ್ರಿಯೇಟರ್ ಅಂದ್ರೆ ಇಲ್ಲಿ ದೇವರು ಅಂತ ಅರ್ಥ. ಸೊ ಏನಿದೆ ಇಲ್ಲಿ ಬಿಫೋರ್ ಯು ರೀಡ್ ಸ್ಟೋರಿನಲ್ಲಿ ಅಂದ್ರೆ, ಸುನೀತಾ ಅನ್ನೋ ಒಂದು ಹುಡುಗಿ ಆಕ್ಸಿಡೆಂಟ್ ಆಗಿ ತುಂಬಾನೇ ದೊಡ್ಡ ಗಾಯ ಆಯಿತು. ಅವರ ಕಾಲಿನ ಮೂಳೆ ಮುರಿದೋಗಿತ್ತು. ಅವ್ರ ಮೇಲೆ ಆಪರೇಷನ್ ಮಾಡಬೇಕಾಯ್ತು. ಕಾಲಿನ ಆಪರೇಷನ್ ಮಾಡಿ ಅಲ್ಲಿ ಒಂದು ಕಬ್ಬಿಣದ ರಾಡ್ ಹಾಕಿ ಅವರ ಮೂಳೆಗಳನ್ನ ಜೋಡಿಸಲಾಯಿತು. ಇದರಿಂದ ಡಾಕ್ಟರ್ 1 ತಿಂಗಳು ಎಲ್ಲೂ ಅಲ್ಲಾಡಕ್ ಹೋಗ್ಬೇಡಿ ಅಂತ, ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಸುನೀತಾಗೆ ಕೋಪ ಆಯ್ತು. ದೇವರು ನನ್ನ ಮೇಲೆ ಅನ್ಯಾಯ ಮಾಡಿಬಿಟ್ಟ, ನನಗೆ ಆಕ್ಸಿಡೆಂಟ್ ಮಾಡಿಸ್ಬಿಟ್ಟ, ನನ್ನ ಕಾಲು ಮುರಿದೋಯ್ತು ಅಂತ ಸುನೀತಾ ಯಾವಾಗಲೂ ಕೋಪದಲ್ಲಿರ್ತಿದ್ಲು. ಅದಕ್ಕೆ ಸುನೀತಾಳ ಫ್ರೆಂಡ್ ಅಂಜಲಿ ಸಮಾಧಾನ ಮಾಡಿದ್ರು ಸುನೀತಾಗೆ. ಏನಂತ ಸಮಾಧಾನ ಮಾಡಿದ್ರು? ನೋಡಲ್ಲಿ ಎಷ್ಟೋ ಜನರಿಗೆ ಹುಟ್ಟಿನಿಂದನೇ ಕೈ ಕಾಲಿರಲ್ಲ, ಅವ್ರನ್ನೆಲ್ಲ ನೋಡಿದ್ರೆ ನಿನ್ನ ಪಾಡು ಎಷ್ಟೋ ಒಳ್ಳೆಯದು, ದೇವರಿಗೆ ಯಾವತ್ತು ನೀನು ಕೃತಜ್ಞನಾಗಿರಬೇಕು ಅಂತ ಸಮಾಧಾನ ಮಾಡ್ತಾ ಇದ್ರು.
Now discuss in groups and find answers to the following. ಈಗ ನೀವು ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳನ್ನ ಒಂದು ಗುಂಪಿನಲ್ಲಿ ಚರ್ಚೆ ಮಾಡಿ ಅವುಗಳ ಉತ್ತರಗಳನ್ನ ಕಂಡುಹಿಡಿಬೇಕು. ಮೊದಲನೇ ಪ್ರಶ್ನೆ, ವಾಸ್ ಸುನಿತಾ ರೈಟ್ ಇನ್ ಬೀಯಿಂಗ್ ಆಂಗ್ರಿ ವಿತ್ ಗಾಡ್? No, Sunita was not right in being angry with God. ಎರಡನೆಯ ಪ್ರಶ್ನೆ, how did Anjali comfort Sunita? Sunita was angry with God because her leg was fractured and Sunita had to be in bed rest for a month. That is the reason Sunita was most of the times angry with the gods. But Anjali comforted her, saying that Sunita should look at those who were physically challenged since birth and be grateful to the Creator ಅಂತ ಉತ್ತರ ಬರೀತೀರಾ. ಮೂರನೇ ಪ್ರಶ್ನೆ, ಹೂ ಶುಡ್ ವಿ ಬಿ ಗ್ರೇಟ್ಫುಲ್ ಟು ವೈ? ನಾವು ಯಾರ್ಯಾರಿಗೆ ಕೃತಜ್ಞನಾಗಿರಬೇಕು ಮತ್ತು ಯಾಕೆ? ವಿ ಶುಡ್ ಬಿ ಗ್ರೇಟ್ಫುಲ್ ಟು ದಿ ಗಾಡ್ ಬಿಕಾಸ್ He created us. We should be grateful to our parents, mother, father, because they nurtured us and brought us up. We should be grateful to our teachers because they gave us education and they have been our guide all our life. We should be grateful to our employers because our employers has given us an opportunity to prove our skills and grow financially. We should be grateful to nature for giving us such wonderful, beautiful sceneries across the world. We should grateful to be our neighbors for supporting us, for helping us in our needy days. We should be grateful ಟು ಮೆನಿ ಮೋರ್ ಥಿಂಗ್ಸ್. ಈ ಥರ ನೀವು ಯಾರ್ಯಾರಿಗೆ ಕೃತಜ್ಞನಾಗಿರಬೇಕು ಮತ್ತು ಯಾಕೆ ಕೃತಜ್ಞರಾಗಿರಬೇಕು ಅಂತ ಒಂದೆರಡು ಉದಾಹರಣೆಗಳನ್ನು ಬರಿಬೇಕು. ಅಲ್ಲಿಗೆ ನಿಮ್ಮ ಬಿಫೋರ್ ಯು ರೀಡ್ ಅನ್ನೋ ಈ ಇಂಟ್ರೊಡಕ್ಟರಿ ಸೆಕ್ಷನ್ ಮುಗಿಯುತ್ತೆ. ಅದಾದಮೇಲೆ ಬರೋದು ಪದ್ಯದ ಪರಿಚಯ, ಇಂಟ್ರೊಡಕ್ಷನ್. ಪರಿಚಯದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ blessed with such organs as eyes, ears, lips, and hands. Human beings have also a heart to love and a mind that gives them the ability to help others. The poet says that one has to be grateful to the Creator for granting all such possessions. He suggests that a good and positive use of the organs and the grace of the Creator be made ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಅಂಗಗಳು ಕೊಟ್ಟಿದ್ದಾನೆ ದೇವರು. ಕಣ್ಣುಗಳು, ಕಿವಿಗಳು, ತುಟಿಗಳು, ಕೈಗಳು, ಕಾಲುಗಳು, ಹೀಗೆ ಬೇರೆ ಬೇರೆ ಅಂಗಗಳನ್ನು ಕೊಟ್ಟಿದ್ದಾನೆ. ಆರ್ಗನ್ಸ್ ಅಂದರೆ ಅಂಗಗಳು. ಹ್ಯೂಮನ್ ಬೀಯಿಂಗ್ ಹ್ಯಾವ್ ಆಲ್ಸೋ ಅ ಹಾರ್ಟ್. ಮನುಷ್ಯರಿಗೆ ಪ್ರೀತಿ ಮಾಡಲು ಹೃದಯ ಇದೆ ಮತ್ತು ಮೈಂಡ್ ದಟ್ ಗಿವ್ಸ್ ದೆಮ್ ಎಬಿಲಿಟಿ ಟು ಹೆಲ್ಪ್ ಅದರ್ಸ್. ಮೈಂಡ್ ಅಂದರೆ ಮನಸ್ಸು. ಬೇರೆಯವರಿಗೆ ಸಹಾಯ ಮಾಡಲೆಂದು ಮನಸ್ಸನ್ನು ಕೊಟ್ಟದ್ದು ದೇವರೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಥರ ಮುಂದೆ ದಿ ಪೋಯಟ್ ಸೇಸ್ ದ್ಯಾಟ್ ಒನ್ ಹ್ಯಾಸ್ ಟು ಬಿ ಗ್ರೇಟ್ಫುಲ್ ಟು ದಿ ಕ್ರಿಯೇಟರ್. ಎಲ್ಲರೂ, ಎಲ್ಲ ಮನುಷ್ಯರು, ಎಲ್ಲ ಜೀವಿಗಳು ದೇವರಿಗೆ ಕೃತಜ್ಞನಾಗಿರಬೇಕು. ಯಾಕಂದರೆ ದೇವರು ನಮಗಿಷ್ಟೆಲ್ಲ ಸುಖ ಸಂಪತ್ತುಗಳನ್ನು ಕೊಟ್ಟಿದ್ದಾನೆ. ಪೊಸೆಷನ್ಸ್ ಅಂದರೆ ಏನು? ಪೊಸೆಷನ್ POSSESSIONS, ಪೊಸೆಷನ್ಸ್. ಪೊಸೆಷನ್ ಅಂದರೆ ಸ್ವಾಧೀನಪಡಿಸು, ನಮ್ಮದು ಅಂತ ನಾವು ಹೇಳ್ಕೊಳ್ಳೋದು. ಪೊಸೆಷನ್ಸ್ ಅಂದರೆ ಆಸ್ತಿ ಪಾಸ್ತಿ. ಪೊಸೆಷನ್ ಅಂದರೆ
ಆಸ್ತಿ. ಇಲ್ಲಿ ಆಸ್ತಿ ಅಂದ್ರೆ ಬರೀ ದುಡ್ಡು, ಮನೆ, ತೋಟ, ಗದ್ದೆ, ಹೊಲ, ಜಾನುವಾರುಗಳಲ್ಲ. ಆಸ್ತಿ ಅಂದ್ರೆ ಇಲ್ಲಿ ಎಲ್ಲ ಒಂದು ನಮ್ಮ ಕಣ್ಣುಗಳು, ಕಿವಿಗಳು, ತಲೆ, ಹೃದಯ, ಮನಸ್ಸು, ಕೈ, ಕಾಲುಗಳು ಇವೆಲ್ಲ ದೇವರು ಕೊಟ್ಟ ಆಸ್ತಿಗಳೇ. ಇವುಗಳನ್ನೆಲ್ಲ ನಮಗೆ ಕೊಟ್ಟಿದ್ದಕ್ಕೆ ದೇವರಿಗೆ ನಾವು ಕೃತಜ್ಞನಾಗಿರಬೇಕು ಅಂತ ಹೇಳ್ತಾರೆ. He suggests that a good and positive use of the organs and the grace of the Creator be made. ಅಂದ್ರೆ ದೇವರು ಕೊಟ್ಟ ಎಲ್ಲ ಆಸ್ತಿಗಳು, ನಮ್ಮ ಆಸ್ತಿ ಪಾಸ್ತು, ಹಣಕಾಸು, ಮನೆ, ಅಂತಸ್ತು, ಹೊಲ, ತೋಟ, ಗದ್ದೆ, ಜಾನುವಾರು ಅವನ್ನಷ್ಟೇ ಅಲ್ಲ, ಮಿಕ್ಕಿದ ಆಸ್ತಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ತುಟಿ, ಕೈ, ಕಾಲು, ಮನಸ್ಸು, ಹೃದಯ ಇವೆಲ್ಲವುಗಳ ಪಾಸಿಟಿವ್ ಉಪಯೋಗ ಆಗಬೇಕು. ಪಾಸಿಟಿವ್ ಅಂದರೆ ಏನು? ಪಾಸಿಟಿವ್ ಅಂತ ಕೇಳ್ತಾ ಇರ್ತೀರಾ. ಪಾಸಿಟಿವ್ ಮೈಂಡ್, ಪಾಸಿಟಿವ್ ಥಿಂಕಿಂಗ್ ಅಂತ ಕೇಳ್ತಾ ಇರ್ತೀರಾ. ಪಾಸಿಟಿವ್ ಅಂದರೆ ಧನಾತ್ಮಕ. ಧನಾತ್ಮಕ ಉಪಯೋಗ ಅಂದರೆ ಒಬ್ಬರಿಗೆ ಒಳ್ಳೆಯದಾಗುವ ಉಪಯೋಗ ಮಾಡಬೇಕು. ಇವೆಲ್ಲ ದೇವರು ಕೊಟ್ಟ ಆಸ್ತಿಗಳ ಉಪಯೋಗ ಸರಿಯಾಗಿ ಮಾಡಬೇಕು ಅಂತ ಕವಿ ಈ ಕವಿತೆಯಲ್ಲಿ, ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಪರಿಚಯದಲ್ಲಿ ಕೊಟ್ಟಿದ್ದಾರೆ. ಇವಾಗ ಪದ್ಯವನ್ನ ಓದೋಣ. ಈ ಪದ್ಯ ಮೆಮೊರೈಸೇಷನ್ಗೆ ಇದೆ. ಬರೆದಿರೋದು ಜೋಸೆಫ್ ಟಿ ರೆನಾಲ್ಡಿ ಅನ್ನೋರು. ಪದ್ಯವನ್ನ ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಐಸ್ ದಟ್ ಐ ಕ್ಯಾನ್ ಸಿ. ದೇವರು ನನಗೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ, ನೋಡಲು ಕಣ್ಣು ಕೊಟ್ಟಿದ್ದಾನೆ, ನಾನು ಅದಕ್ಕೆ ಕೃತಜ್ಞನಾಗಿದ್ದೇನೆ. ದಿ ಆಕ್ಟಿವಿಟೀಸ್ ದಟ್ ಕ್ಯಾನ್ ಬಿ ಡನ್ ಬೈ ಮೀ. ಕಣ್ಣುಗಳನ್ನು ಕೊಟ್ಟಿದ್ದು ದೇವರು, ಯಾಕಂದ್ರೆ ನಾನು ಮಾಡುವ ಕೆಲಸ ಕಾರ್ಯಗಳು ನನಗೆ ಕಾಣಿಸ್ಲಿ, ಸರಿಯಾಗಿ ಮಾಡಲಿ ಅಂತ ದೇವರು ನನಗೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಾನು ದೇವರಿಗೆ ಕೃತಜ್ಞನಾಗಿದ್ದೇನೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಇಯರ್ಸ್ ದಟ್ ಐ ಮೇ ಹಿಯರ್ ದಿ ಸಾಬಿಂಗ್ ಆಫ್ ದೋಸ್ ಹೂ ನೀಡ್ ಮೀ ನಿಯರ್. ಅಂದರೆ I am grateful for the eyes that I can see, the activities that can be done by me. I am grateful for the ears that I may hear the sobbing of those who need me near. Sobbing ಅಂದರೆ ಅಳು. ನನ್ನ ಹತ್ತಿರದವರು ಯಾರಾದರೂ ಅಳ್ತಾ ಇದ್ರೆ ನನ್ಗೆ ಗೊತ್ತಾಗಲಿ ಅನ್ನೋದಕ್ಕೆ ಕಿವಿಯನ್ನು ಕೊಟ್ಟಿದ್ದಾನೆ ದೇವರು. ಅದಕ್ಕೆ ನಾನು ದೇವರಿಗೆ ಕೃತಜ್ಞನಾಗಿದ್ದೇನೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಲಿಪ್ಸ್ that might speak words of comfort and peace to all who seek. ನನಗೆ ದೇವರು ತುಟಿಗಳನ್ನು ಕೊಟ್ಟಿದ್ದಾನೆ, ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಈ ತುಟಿಗಳು ಬೇರೆಯವರಿಗೆ ಸಮಾಧಾನ ಆಗುವಂಥ 4 ಮಾತುಗಳನ್ನು ಆಡಲು, ಬೇರೆಯವರ ಮನಸ್ಸಿಗೆ ಶಾಂತಿಯನ್ನು ತಂದು ಕೊಡುವಂಥ 4 ಮಾತುಗಳನ್ನು ಆಡಲು ದೇವರು ನನಗೆ ತುಟಿಯನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಾನು ದೇವರಿಗೆ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಅ ಮೈಂಡ್ that I might know how to aid those who need me so. ಏಡ್ ಅಂದರೆ ಸಹಾಯ ಮಾಡು, ಸಹಕರಿಸು. ನನಗೆ ದೇವರು ಮನಸ್ಸನ್ನು ಕೊಟ್ಟಿದ್ದಾನೆ, ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಈ ಮನಸ್ಸನ್ನು ನಾನು ಏನಕ್ಕೆ ಉಪಯೋಗ ಮಾಡ್ತೀನಿ? ನನ್ನ ಸುತ್ತಮುತ್ತ ಇರೋ ಜನರಿಗೆ ಯಾರಿಗಾದರೂ ಸಹಾಯ ಬೇಕಾದಾಗ ಅವರಿಗೆ ಆ ಸಹಾಯ ಹಸ್ತ ನಾನು ಕೊಡಲು, ಅವರಿಗೆ ಸಹಾಯಗಳನ್ನು ಮಾಡಲು, ಅದರ ಅರಿವು ನನಗೆ ಬರಲು ಈ ಮನಸ್ಸನ್ನು ನಾನು ಉಪಯೋಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಈ ಸ್ಟ್ಯಾನ್ಸದಲ್ಲಿ? ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಲಿಪ್ಸ್ ದಟ್ ಮೈಟ್ ಸ್ಪೀಕ್ words of comfort and peace to all who seek. I am grateful for a mind that I might know how to aid those who need me so ಅಂತ ಹೇಳ್ತಾ ಇದ್ದಾರೆ. ಸೀಕ್ ಅಂದರೆ ಹುಡುಕು. ಯಾರು ಸಮಾಧಾನಕರವಾದಂಥ 4 ಮಾತುಗಳನ್ನು ಹುಡುಕ್ತಾ ಇರ್ತಾರೋ ಅವರಿಗೆ 4 ಮಾತನ್ನು ಕೊಡಲು. ಕಂಫರ್ಟ್ ಅಂದರೆ ಸಮಾಧಾನ, ಪೀಸ್ ಅಂದರೆ
ಶಾಂತಿ. ಸಮಾಧಾನದ ಶಾಂತಿಯ ನಾಲ್ಕು ಮಾತುಗಳನ್ನು ಆಡೋದು ಎಷ್ಟು ದೊಡ್ಡ ಕೆಲಸ ಅಂತ ಯೋಚನೆ ಮಾಡಿ ನೋಡಿ. ದೇವರು ಅದಕ್ಕೆ ನಮಗೆ ತುಟಿಗಳನ್ನು ಕೊಟ್ಟಿದ್ದು ಅಂತ ಇಲ್ಲಿ ಕವಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಹ್ಯಾಂಡ್ಸ್ ದ್ಯಾಟ್ ಐ ಮೈಟ್ ಡೂ ಸಮ್ ಅಡ್ಯೂಸ್ ಆರ್ ಸಿಂಪಲ್ ಟಾಸ್ಕ್ ಫಾರ್ ಯು. ನಾನು ಕೃತಜ್ಞನಾಗಿದ್ದೇನೆ. ಯಾಕೆ? ದೇವರು ನನಗೆ ಕೈಗಳನ್ನು ಕೊಟ್ಟಿದ್ದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆ ಕೈಗಳಿಂದ ಏನು ಮಾಡ್ತೀರಾ? ಅಡ್ಯೂಸ್ ಅಂದರೆ ಪ್ರಯಾಸಕರವಾದ, ಕಠಿಣಕರವಾದ. ಆರ್ ಸಿಂಪಲ್ ಟಾಸ್ಕ್ ಫಾರ್ ಯು. ಅಡ್ಯೂಸ್ ಅಂದರೆ ಕಠಿಣಕರವಾದ. ಪ್ರಯಾಸಕರವಾದ ಅಂತ ಅರ್ಥ. ಆರ್ ಸಿಂಪಲ್ ಟಾಸ್ಕ್ ಫಾರ್ ಯು. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಎಬಿಲಿಟಿ ಟು ಆಲ್ವೇಸ್ ಪ್ರೇ ಟು ಗಿವ್ ಮಿ ದಿ ಸ್ಟ್ರೆಂತ್ ಆ್ಯಂಡ್ ಗೈಡೆನ್ಸ್ ಎವ್ರಿ ಡೇ. ಎಬಿಲಿಟಿ ಅಂದರೆ ಸಾಮರ್ಥ್ಯ. ದೇವರು ನನಗೆ ದಿನಾಲು ಪ್ರೇ ಅಂದರೆ ಪ್ರಾರ್ಥನೆ ಮಾಡುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಾನು ಕೃತಜ್ಞ ಅಂತ ಹೇಳ್ತಾ ಇದ್ದಾರೆ. ಪ್ರಾರ್ಥನೆ ಪ್ರಾರ್ಥನೆ ಮಾಡುವ ಸಾಮರ್ಥ್ಯ ಕೊಟ್ಟಿದ್ದಾನೆ. ಈ ಪ್ರಾರ್ಥನೆಗಳಲ್ಲಿ ನಾನು ಶಕ್ತಿ ಮತ್ತು ಮಾರ್ಗದರ್ಶನಗಳ ಬಗ್ಗೆ ಕೇಳ್ಕೊತೀನಿ. ಪ್ರೇ ಟು ಗಿವ್ ಮಿ ದಿ ಸ್ಟ್ರೆಂತ್. ಸ್ಟ್ರೆಂತ್ ಅಂದರೆ ಶಕ್ತಿ. ಆ್ಯಂಡ್ ಗೈಡೆನ್ಸ್. ಗೈಡೆನ್ಸ್ ಅಂದರೆ ಮಾರ್ಗದರ್ಶನ. ನನಗೆ ಶಕ್ತಿ ಮತ್ತು ಮಾರ್ಗದರ್ಶನಗಳನ್ನ ಕೇಳಿಕೊಳ್ಳಲು ನನಗೆ ಪ್ರಾರ್ಥನೆ ಮಾಡುವ ಸಾಮರ್ಥ್ಯವನ್ನು ಕೊಟ್ಟಿದ್ದಕ್ಕೆ ನಾನು ದೇವರಿಗೆ ಋಣಿಯಾಗಿದ್ದೇನೆ, ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಒನ್ ಥಿಂಗ್ ಆಲ್ ಎಲ್ಸ್ ಅಬೋವ್ ದ್ಯಾಟ್ ಐ ವಾಸ್ ಗಿವನ್ ಅ ಹಾರ್ಟ್ ದಟ್ ಐ ಮೇ ಲವ್. ಈ ಎಲ್ಲಕ್ಕಿಂತ ಜಾಸ್ತಿ ಕಣ್ಣು, ತುಟಿಗಳು, ಕೈಗಳು, ಮನಸ್ಸು ಇಲ್ಲ ಎಲ್ಲದಕ್ಕಿಂತ ಜಾಸ್ತಿ ನಾನು ಕೃತಜ್ಞತೆ ಸಲ್ಲಿಸೋದು ದೇವರಿಗೆ. ಯಾಕಂದರೆ ನನಗೊಂದು ಒಳ್ಳೆಯ ಹೃದಯವನ್ನು ಕೊಟ್ಟಿದ್ದಕ್ಕೆ, ಆ ಹೃದಯದಿಂದ ನಾನು ಜನರನ್ನು ಪ್ರೀತಿ ಮಾಡೋ ಸಾಮರ್ಥ್ಯ ದೇವರಿಗೆ ಕೊಟ್ಟಿದ್ದಕ್ಕೆ ನಾನು ದೇವರಿಗೆ ಋಣಿಯಾಗಿದ್ದೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಇಲ್ಲಿ ಕವಿ ಹೇಳಿ ಇಷ್ಟಕ್ಕೆ ಪದ್ಯವನ್ನು ಮುಗಿಸ್ತಾರೆ. ಒಂದು ಸರ್ತಿ ಸ್ಟಾರ್ಟಿಂಗಿಂದ ಈ ಪದ್ಯವನ್ನು ಓದ್ಕೊಂಡು ಬರೋಣ. ಆಮೇಲೆ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಈಗಾಗಲೇ ನಾನು ಇದರ ಸಾರಾಂಶ ಮತ್ತು ಶಬ್ದಗಳ ಅರ್ಥಗಳನ್ನು ಹೇಳಾಗಿದೆ. ಡೈರೆಕ್ಟ್ ಈ ವಿಡಿಯೋ ಈ ಪಾರ್ಟ್ಗೆ ಜಂಪ್ ಮಾಡಿದರೆ ದಯವಿಟ್ಟು ಸ್ಟಾರ್ಟಿಂಗಿಂದ ನೋಡಿ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಐಸ್ ದಟ್ ಐ ಕ್ಯಾನ್ ಸಿ, ದಿ ಆಕ್ಟಿವಿಟೀಸ್ that can be done by me. I am grateful for the ears that I may hear the sobbing of those who need me near. I am grateful for the lips that might speak words of comfort and peace to all who seek. I am grateful for a mind that I might know how to aid those who need me so. I am grateful for the hands that I might do some arduous or simple task for you. I am grateful for the ability to always pray, to give me the strength and guidance every day. I am grateful for one thing, all else above, that I was given a heart that I may love. ಇಲ್ಲಿ ಎಷ್ಟೊಂದು ರೈಮಿಂಗ್ ವರ್ಡ್ಸ್ ಇದ್ದಾವೆ. ಜೊತೆಗೆ 14 ಸಾಲುಗಳ ಪದ್ಯ ಇದೆ. ಇದಕ್ಕೆ ಏನಂತಾರೆ ಅಂತ ನೆನ್ಸ್ಕೊಳ್ಳಿ. ರೈಮಿಂಗ್ ವರ್ಡ್ಸ್ ಏನೇನಿದೆ? ಸಿ ಮೀ, ಹಿಯರ್ ನಿಯರ್, ಸ್ಪೀಕ್ ಸೀಕ್, ನೋ ಸೋ, ಡೂ ಯು, ಪ್ರೇ ಡೇ.
ಅಬೋ, ಲವ್, ಇವೆಲ್ಲ ರೈಮಿಂಗ್ ವರ್ಡ್ಗಳಿದ್ದಾವೆ. ಗ್ಲೋಸರಿನಲ್ಲಿ ಶಬ್ದಗಳ ಅರ್ಥಗಳು: ಸಾಬಿಂಗ್ ಅಂದರೆ ಕ್ರೈಯಿಂಗ್, ಅಳುವುದು; ಕಂಫರ್ಟ್ ಅಂದರೆ ಟು ಮೇಕ್ ಸಂಬಡಿ ಹೂ ಇಸ್ ವರಿಡ್ ಫೀಲ್ ಬೆಟರ್, ಸಮಾಧಾನ ಪಡಿಸುವುದು; ಏಡ್ ಅಂದರೆ ಉಪಕಾರ, ಸಹಾಯ ಮಾಡುವುದು, ಹೆಲ್ಪ್ ಮಾಡುವುದು; ಆರ್ಡ್ಯುವಸ್ ಅಂದರೆ ಇನ್ವಾಲ್ವಿಂಗ್ ಅ ಲಾಟ್ ಆಫ್ ಎಫರ್ಟ್ ಆರ್ ಎನರ್ಜಿ, ತುಂಬ ಶಕ್ತಿ ಮತ್ತು ಯುಕ್ತಿಯಿಂದ ಮಾಡೋ ಕೆಲಸಗಳಿಗೆ ಆರ್ಡ್ಯುವಸ್ ಟಾಸ್ಕ್ ಅಂತ ಹೇಳ್ತಾರೆ. ಕಠಿಣಕರವಾದ, ಪ್ರಯಾಸಕರವಾದ ಕೆಲಸಗಳು. ಅಂಡರ್ಸ್ಟ್ಯಾಂಡ್ ದಿ ಪೋಯಮ್ನಲ್ಲಿ ಪ್ರಶ್ನೆಗಳಿದ್ದಾವೆ. ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ ಹೋಗ್ತೇನೆ. ಡಿಸ್ಕ್ರಿಪ್ಷನ್ನಲ್ಲೂ ಉತ್ತರಗಳನ್ನು ಟೆಕ್ಸ್ಟ್ ಫಾರ್ಮ್ನಲ್ಲಿ ಕೊಟ್ಟಿರಲಾಗುತ್ತೆ. ಬೇಕಂದರೆ ಅಲ್ಲಿಂದ ನೀವು ಓದ್ಕೋಬೋದು, ಇಲ್ಲಿಂದ ಕೇಳ್ಕೊಂಡು ಹೋಗ್ಬೋದು. ಎರಡು ಕೆಲಸ ಆಗುತ್ತೆ. ಸರಿನಾ? ಮೊದಲನೇ ಪ್ರಶ್ನೆ, ಅಂಡರ್ಸ್ಟ್ಯಾಂಡ್ ದಿ ಪೋಯಮ್ ಪಾರ್ಟ್ನಲ್ಲಿ ಒಂದನೆಯ ಪ್ರಶ್ನೆ: ವೈ ಈಸ್ ದ ಪೋಯೆಟ್ ಗ್ರೇಟ್ಫುಲ್ ಫಾರ್ ಐಸ್ ಆ್ಯಂಡ್ ಇಯರ್ಸ್? ಕವಿ ಯಾಕೆ ಕಣ್ಣು ಮತ್ತು ಕಿವಿಗಳಿಗೋಸ್ಕರ ದೇವರಿಗೆ ಕೃತಜ್ಞರಾಗಿದ್ದಾರೆ? ಉತ್ತರ ಗಮನ ಕೊಟ್ಟು ಕೇಳಿ. ದಿ ಪೋಯೆಟ್ ಈಸ್ ಗ್ರೇಟ್ಫುಲ್ ಫಾರ್ ಹಿಸ್ ಐಸ್ ಆ್ಯಂಡ್ ಇಯರ್ಸ್ ಬಿಕಾಸ್ ಐ ಕ್ಯಾನ್ ಸಿ ಹಿಸ್ ಆಕ್ಟಿವಿಟೀಸ್ ಆ್ಯಂಡ್ ಇಯರ್ಸ್ ಮೇ ಹಿಯರ್ ಹಿಮ್ ಕ್ರೈಯಿಂಗ್ ಆಫ್ ದೋಸ್ ಹೂ ನೀಡ್ ಹಿಸ್ ಹೆಲ್ಪ್ ಅಂತ ಉತ್ತರ ಬರೀತೀರಾ. ಎರಡನೆಯ ಪ್ರಶ್ನೆ ಏನಿದೆ: ಹೌ ಡು ಲಿಪ್ಸ್ ಆ್ಯಂಡ್ ಮೈಂಡ್ ಹೆಲ್ಪ್ ಹ್ಯೂಮನ್ ಬೀಯಿಂಗ್ಸ್? ಉತ್ತರ ಗಮನ ಕೊಟ್ಟು ಕೇಳಿ. ಲಿಪ್ಸ್ ಸ್ಪೀಕ್ ವರ್ಡ್ಸ್ ಆಫ್ ಕಂಫರ್ಟ್ ಆ್ಯಂಡ್ ಪೀಸ್ ಟು ದೋಸ್ ಹೂ ಸೀಕ್ ಇನ್ ದೇರ್ ಬ್ಯಾಡ್ ಟೈಮ್ಸ್. Mind can know how to help those who are in need of it. Thus, lips and mind help human beings ಅಂತ ಉತ್ತರ ಬರೀತೀರಾ. ಮೂರನೆಯ ಪ್ರಶ್ನೆ: ವಾಟ್ ಡಸ್ ದಿ ಪೋಯೆಟ್ ಯೂಸ್ his hands for? The poet uses his hands for some arduous or simple task for the people and the God. ನಾಲ್ಕನೆಯದು: why does the poet place the heart above all else? ಉತ್ತರ ಗಮನ ಕೊಟ್ಟು ಕೇಳಿ. Of all the organs, the heart is the most important one. It helps human being to love others. It wins over everyone. Therefore, the poet places heart and love above all ಅಂತ ಉತ್ತರ ಬರೀತೀರಾ. ನಾಲ್ಕನೆಯ ಪ್ರಶ್ನೆ ಮುಗಿತು. ಮುಂದಿನ ಪ್ರಶ್ನೆ ಸೆಕ್ಷನ್ನಲ್ಲಿ ರೀಡ್ ಆ್ಯಂಡ್ ಅಪ್ರಿಷಿಯೇಟ್ನಲ್ಲಿ ಪಿಕ್ ಔಟ್ ದಿ ರೈಮಿಂಗ್ ವರ್ಡ್ಸ್ ಫ್ರಮ್ ದಿ ಪೋಯಮ್. ಪದ್ಯ ಓದಿ ಮುಗಿದ ತಕ್ಷಣ ನಾನು ರೈಮಿಂಗ್ ವರ್ಡ್ಸ್ನ ಹೇಳಿದ್ದಾಗಿದೆ, ಅವುಗಳನ್ನು ನೀವು ಹುಡುಕಿ ಬರೀರಿ. ಎರಡನೆಯ ಪ್ರಶ್ನೆ: ವಿಚ್ ಸ್ಟಾನ್ಸಾ ಡು ಯು ಲೈಕ್ ದ ಮೋಸ್ಟ್? ವೈ? ಈ ಪದ್ಯದ ಯಾವ ಸ್ಟಾನ್ಸಾ ನಿಮಗೆ ತುಂಬಾ ಇಷ್ಟ ಆಯಿತು ಮತ್ತು ಯಾಕೆ ಅಂತ ಉತ್ತರ ಬರೀಬೇಕು. ಸೆಲ್ಫ್ ಅಸೆಸ್ಮೆಂಟ್ ಆ್ಯಂಡ್ ಹೋಮ್ವರ್ಕ್. ಇದಕ್ಕೆ ನಾನೊಂದು ಉದಾಹರಣೆ ಕೊಡಬೇಕಂದ್ರೆ, ಐ ಲೈಕ್ ದಿ 18th ಸ್ಟಾನ್ಸಾ ಮೋಸ್ಟ್ ಬಿಕಾಸ್ ದಿ ಹಾರ್ಟ್ is the most important of all the organs. It helps people how to love among themselves. Love wins over everyone's heart. That's why I like the last stanza ಅಂತ ಉತ್ತರ ನಾನು ಹೇಳ್ಬೋದು. ಅದೇ ಥರ ನೀವು ನಿಮಗೆ ಯಾವ ಸ್ಟಾನ್ಸಾ ಇಷ್ಟ ಆಯಿತೋ ಅದ್ರ ಬಗ್ಗೆ ಉತ್ತರ ಬರೀಬೇಕು. ಮೂರನೆಯ ಪ್ರಶ್ನೆ: ಟ್ರೈ ಆ್ಯಂಡ್ ಟ್ರಾನ್ಸ್ಲೇಟ್ ದಿ ಪೋಯಮ್ ಇಂಟು ಯುವರ್ ಮದರ್ ಟಂಗ್. ನಿಮ್ಮ ಮಾತೃಭಾಷೆಗೆ ಈ ಪದ್ಯವನ್ನು ಅನುವಾದ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಟ್ರಾನ್ಸ್ಲೇಟ್ ಅಂದರೆ ಅನುವಾದ, ಭಾಷಾಂತರ ಮಾಡುವುದು, ಅನುವಾದ ಮಾಡುವುದು. ಅಂದರೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಇಲ್ಲಿರೋ ಎಲ್ಲ ಕಠಿಣವಾದ ಶಬ್ದಗಳ ಅರ್ಥ ಈಗಾಗಲೇ ಗೊತ್ತಾಗಿದೆ, ಪದ್ಯದ ಸಾರಾಂಶ ಗೊತ್ತಾಗಿದೆ. ಇನ್ನು ಕನ್ನಡದಲ್ಲಿ ಅನುವಾದ ಮಾಡೋದೇನು ಅಷ್ಟೊಂದು ದೊಡ್ಡ ಕೆಲಸ ಅಲ್ಲ. ಮಾಡೋದಕ್ಕೆ
ಪ್ರಯತ್ನ ಮಾಡಿ. Know about the poet Joseph T. Rinaldi, originally from Windber, Pennsylvania, had spent 40 years in the field of education. Since his retirement, he spent much of his time in the visual arts, especially writing, painting, drawing, and woodcraft. His popular poems are A Binding Relationship, A Birthday Greeting, and A Bountiful Harvest. He is the author of The Willing Wind, A Tale of Love and Obsession, and Assortment Poetry. His poem Graduation Day is the most read of all the poems he has written. ಇಲ್ಲಿಗೆ ನಿಮ್ಮ ಈ ಪದ್ಯ ಮುಗಿತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.